ವೆಲ್ಕಮ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಊರಿಂದ ಬಂದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಬಟ್ ಇನ್ನೂ ಎಡಿಟ್ ಮಾಡಿ ಹಾಕಬೇಕು. ಸೊ ಟೈಮ್ ಸಿಕ್ಕಿಲ್ಲ, ಹಿಂಗಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಅಥವಾ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅಂದರೆ ಬೀದರ್ಗೆ ಹೋಗಿದ್ದು ಸೆಕೆಂಡ್ ಪಾರ್ಟು. ಸೊ ಇವತ್ತು ಜೂನ್ 6. ಸೊ ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ಸೊ ಈಗ ಫ್ರೆಶಪ್ ಆಗಿಲ್ಲ, ಫ್ರೆಶಪ್ ಆಗಬೇಕು. ಸೊ ಆದ ನಂತರ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಸೊ ಅದಾದ ನಂತರ ಇವತ್ತು ಏನೇನು ಪ್ಲ್ಯಾನ್ ಇದೆ, ಏನೇನು ಮಾಡಬೇಕು ಇನ್ನೂ ಏನು ಯೋಚಿಸಿಲ್ಲ. ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿನೇ. ಸೊ ನೋಡ್ಬೇಕು ಇವತ್ತು ಏನೇನಾಗುತ್ತೆ ಅಂಥೇಳಿ. ಆ್ಯಂಡ್ ಇವತ್ತು ಸ್ಟೆಲ್ಲನ್ ಬರ್ಡೇ ಅಂದರೆ ಅವಳು ಹುಟ್ಟಿದ್ದು ಏಪ್ರಿಲಲ್ಲಿ, ಡೇಟ್ ಗೊತ್ತಿಲ್ಲ. ಬಟ್ ನಾವು ಇವತ್ತು ಅವಳಿಗೆ ಮನೆಗೆ ತೊಗೊಂಡ್ಬಂದಿದ್ದು ಇವತ್ತೇ. ಸೊ ಅವಳಿಗೆ ಇವತ್ತು ಮನೆಗೆ ಕರ್ಕೊಂಡು ಬಂದಿದ್ದ ದಿನ. ಸೊ ಅವಳು ಹುಟ್ಟಿದ್ದು ಏಪ್ರಿಲಲ್ಲಿ ಅನ್ಕೋತೀನಿ, ಡೇಟ್ ಗೊತ್ತಿಲ್ಲ. ಸೊ ಇವತ್ತು ಮನೆಗೆ ಕರ್ಕೊಂಡು ಬಂದಿದ್ವಿ ಅಂಥೇಳಿ ಇವತ್ತೇ ಕನ್ಸಿಡರ್ ಮಾಡ್ತೀವಿ. ಸೊ ಅವಳದು ಇವತ್ತು ಬರ್ತಡೇ, ಹ್ಯಾಪಿ ಬರ್ತಡೇ ಇಷ್ಟೆಲ್ಲ. ಸೊ ನೋಡೋಣ ಇವತ್ತು ಏನೇನು ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ. ದೊಡ್ಡದೇನಿಲ್ಲ, ಚಿಕ್ಕದಾಗಿ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು. ಸೊ ಅವಳಿಗೆ ಆಲ್ರೆಡಿ ಗಿಫ್ಟ್ಸ್ ಬಂದಿದೆ. ಸೊ ಫ್ರೀ ಗಿಫ್ಟ್ಸು, ಅಂದರೆ ಸೂಪರ್ ಟೇಲ್ಸ್ ಅಂಥೇಳಿ ಒಂದು ಆನ್ಲೈನ್ ಕನ್ಸಲ್ಟೇಷನು ಆ್ಯಪ್ ಇದೆ, ಪೆಟ್ ಕ್ಲಿನಿಕ್ ಆ್ಯಂಡ್ ಗ್ರೂಮಿಂಗ್ದು. ಸೊ ಅವ್ರದ್ದಲ್ಲಿ ಮೆಂಬರ್ ಇರೋದ್ರಿಂದ ಅವರು ಎವ್ರಿ ಇಯರು 2 ಟೈಮ್ಸ್ ಗಿಫ್ಟ್ ಕಳಿಸ್ತಾರೆ. ಸೊ ಆಲ್ರೆಡಿ 3 ಟೈಮ್ಸ್ ಬಂದಿದೆ ಈ ವರ್ಷ. ಸೊ ತೋರಿಸ್ತೀನಿ ಆಮೇಲೆ. ಸೊ ಈಗ ಫ್ರೆಶಪ್ ಆಗಿ ಟೆಂಪಲ್ಗೆ ಹೋಗಬೇಕು. ಸೊ ನೋಡ್ಬೇಕು ಇನ್ನತ್ತು ಏನೇನು ಮಾಡ್ತೀನಿ ಅಂಥೇಳಿ. ಸೊ ಫ್ರೆಶಪ್ ಆದ ನಂತರ ಸಿಗ್ತೀನಿ. ಈಗ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ, ದುರ್ಗಾ ಪರಮೇಶ್ವರಿ ಟೆಂಪಲ್. ಫುಲ್ ರಶ್ ಇದೆ ಇವತ್ತು, ಏನೋ ಆಷಾಢ ಅಮಾವಾಸ್ಯೆ. ಸೊ ಈಗ ಬಂದಿದ್ದೀವಿ, ಕ್ಯೂ ಹಚ್ಬೇಕೀಗ. ಗೈಸ್, ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಮೇಲೆ ಮಾರ್ಕೆಟ್ಗೆ ಹೋಗ್ಬಂದೆ. ಆಮೇಲೆ ಒಂದು ಸ್ವಲ್ಪ ಡಿಮಾರ್ಟಿಗೆ ಹೋಗೋದಿತ್ತು, ಮಂತ್ಲಿ ಗ್ರೋಸರಿ ತರೋಕ್ಕೆ. ಸೊ ಅಲ್ಲಿಂದ ಬರೋಕ್ಕೆ ಲೇಟ್ ಆಯಿತು. ಹಾಗಾಗಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಟೆಂಪಲ್ನಿಂದ ಬರೋಕ್ಕೆ ಲೇಟ್ ಆಯಿತು, ಯಾಕಂದರೆ ಫುಲ್ ರಶ್ ಇತ್ಕೊಂಡು 2 ಅವರ್ಸ್ ಕ್ಯೂ ಅಲ್ಲೇ ನಿಂತಿದ್ವಿ. ಸೊ ಅದು ಬಂದಮೇಲೆ ಡಿಮಾರ್ಟಿಗೆ ಹೋದ್ವಿ ಊಟ ಮಾಡಿ. ಸೊ ಆಮೇಲೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಈಗ ರೆಡಿಯಾಗಿದ್ದೀನಿ. ಸೊ ಈಗ ಕೇಕ್ ಕಟ್ ಮಾಡಿ ಆಮೇಲೆ ಹೊರಗಡೆ ಊಟಕ್ಕೆ ಹೋಗ್ತೀವಿ. ಸೊ ನಾನು ಇವರು ಹೋಗ್ತಾಯಿದ್ದೀವಿ. ಸೊ ಇಷ್ಟೆಲ್ಲಂದು ಕೇಕ್ ಕಟ್ ಮಾಡಿಸ್ಬೇಕು. ಸೊ ಈಗ ರೆಡಿಯಾಗಿದ್ದೀನಿ. ಸೊ ಕೇಕ್ ಕಟ್ ಮಾಡಿ ಆಮೇಲೆ ಸಿಗ್ತೀನಿ. ಅದಕ್ಕೆ ಸ್ವಲ್ಪ ಹೊರಗಿಟ್ರೆ ನಾರ್ಮಲ್ ಆಗ್ತದೆ. ಹಿಡಿಯೋದು ಒಬ್ಬರು ರೂಪಾಯಿ ಆಗ್ಬಿಡು ಅದು ನೋಡಿ ಬಾಯಿ ನೀರು ಬೀಳತ್ತಾವ. ಇದೇನು ಮಾಡಿ ಹಾಂ ಅಮ್ಮದಿದ್ದೀವ ಕೈ ಎಲ್ಲ ಕೈ ಅಷ್ಟೇ ನಿಂದ ಕಟ್ ಮಾಡ್ರೆ ಅದ್ರಕಲ್ಲೇ ಮಾಡಿಸ್ಬಿಟ್ಟು ತಾಮ ಅದೇನು ಕಟ್ ಮಾಡ್ತದ ನೀವು ಬರೆಯತ್ತಿ ಅದು ಬಂದು ಏನ್ರಿ ಮಾಡ್ತಂದ್ರ ಅಲ್ಲಿ ಕೇಕ್ ಮಿಗೆ ಆ ಕಡೆ ಕರಿಯೋದಕ್ಕೆ ಇಲ್ವಾ
ಇಲ್ವಾ ಇಲ್ವಾ ಇಲ್ವಾ ಸಿಟ್ ಅದು ಮುಂದೆ ಸಿಟ್. ತಾನೇ ಬರ್ತದೆ. ಅದು ತಿನ್ಬೇಕಲ್ಲ ಇಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಜಗ್ ತಾನೇ ತಿಂದು ಬಿಡ್ತದೆ ಇಲ್ಲಿ ಇಡ್ರಿ, ಇಲ್ಲಿ ತಿಂದು ಬೆಡ್ಶೀಟ್. ಬೆಡ್ಶೀಟ್ ಫೋಲ್ಡ್ ಮಾಡು. ಇಲ್ಲಿ ಬಿಡು. ಹ್ಞೂ ಅದೇನು ಅದಿತ್ತು. ಮಾಸ್ಟರ್ ಕಮ್ ಹ್ಞೂ ಏನೋ ಪಾರ್ಟಿ ಆಯ್ತು ನನಗೆ ಇವತ್ತಂತೆ. ಹ್ಞೂ ಕೇಳಾರ್ದ ಪಾರ್ಟಿ ಕೊಟ್ರೆ ನನಗೆ ಯಾಕೆ ಇವತ್ತು ತಲೆ ಏನೈತಿ ಅದಕ್ಕೆ ಪೂರಾ ಆಗ್ಬಿಟ್ಟಿದಾಗ ಹಂಗಿಲ್ಲ ಬಾಯಾಗ ಸೊ ಗೈಸ್ ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಡಿನ್ನರ್ಗೆ ಅಂತೇಳಿ. ಆ್ಯಕ್ಚುಲಿ ಮಮ್ಮಿ ಅಣ್ಣ ಕರ್ಕೊಂಬರೋದಿತ್ತು, ಬಟ್ ನನ್ನೇನೋ ಒಂದು ಕೆಲಸ ಆಯ್ತು ಅಂತೇಳಿ ಗೊತ್ತಾಗಲಿಲ್ಲ. ಸೊ ಅವ್ರಿಗೆ ನಾಳೆ ಅಥವಾ ನಾಡಿದ್ದು ಅವ್ರ ಜೊತೆ ಬೇರೆ ಕಡೆ ಹೋಗ್ತೀವಿ. ಸೊ ನಾವಿಬ್ಬರೇ ಬಂದಿದ್ದೀವಿ ಇಲ್ಲೇ ಡಿನ್ನರ್ಗೆ ಅಂಥೇಳಿ. ಸೊ ಇದು ಮುಗಿಸ್ಕೊಂಡು ಹೋಗ್ಬೇಕು. ನಾಳೆ ಸ್ಯಾಟರ್ಡೇ ಅಲ್ಲ, ಸೊ ಕೆಲಸ ಇರೋಂಗಿಲ್ಲ, ಹೀಗಾಗಿ ನಾಳೆ ಅಥವಾ ನಾಡಿದ್ದು ಹೋಗ್ತೀವಿ. ಇಲ್ಲೇ ಇಂದಿರಾನಗರಕ್ಕೆ ಬಂದಿದ್ದೀವಿ. ಒಂದು ಕಾಕೇದಿ ಹಟ್ಟಿ ಅಂತೇಳಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಬಂದಿದ್ದೀವಿ. ರೆಸ್ಟೋರೆಂಟ್ ಆಯ್ತಾ ಕಾಸ್ಟ್ಲಿ ಅದು ರೀ.